ಇವತ್ತು ನಾವು ಕಲಿತಾ ಇರುವ ವಿಷಯ ಏನಂದ್ರೆ ನಂಬಿಕೆ, ಫೇತ್. ಎಲ್ಲ ಹೇಳ್ರಿ, ಫೇತ್. ಫೇತ್. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನವನ್ನು ನಾವು ಓದಿಕೊಳ್ಳೋಣ. ತರುವಾಯ ಕರ್ತನು, ಸೀಮೋನನೇ ಸೀಮೋನನೇ, ಇಗೋ ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪೇಕ್ಷೆ ಪಟ್ಟಿದ್ದಾನೆ. ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಬಲಪಡಿಸು ಎಂದು ಹೇಳಿದನು. ಈಗ ನನ್ನ ಕಡೆ ನೋಡಿ, ಇದು ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ನಾನು ತಿಳಿಸ್ತೇನೆ. ಯೇಸು ಕ್ರಿಸ್ತನು ಅಲ್ಲಿರುವಂತ ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಈ ಪೇತ್ರನು ಯಾರು ಅಂದ್ರೆ ಯೇಸು ಸ್ವಾಮಿಯ ಶಿಷ್ಯನು. ಯೇಸು ಸ್ವಾಮಿ ಹೇಳುವಂತ ಮಾತನ್ನು ನೀವು ಗಮನಿಸಿರಿ. ಅದರಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ, ಒಂದು ಕಡೆ ಸೈತಾನನು ನಿನ್ನನ್ನು ನಾಶನ ಮಾಡಬೇಕು, ನಿನ್ನ ನಂಬಿಕೆಯನ್ನು ಬೀಳಿಸಬೇಕು, ನಿನ್ನನ್ನು ಬೀಳಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಒಂದು ಕಡೆ ಸೈತಾನನು ನಿನ್ನನ್ನು ಬೀಳಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ನಾನು ನಿನಗೋಸ್ಕರ ಪ್ರಾರ್ಥಿಸಿದ್ದೇನೆ. ಏನಂತ ಪ್ರಾರ್ಥಿಸಿದ್ದೇನೆ? ನಿನ್ನ ನಂಬಿಕೆ ಬಿದ್ದು ಹೋಗಬಾರದೆಂದು. ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ಅಷ್ಟು ಪ್ರಾಮುಖ್ಯವಾಗಿ ಪೇತ್ರನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ? ನನ್ನ ಪ್ರಾರ್ಥನೆ ನಮ್ಮ ಸಭೆಯ ಜನರಿಗಾಗಿ. ಯಾಕೆ ಏನ್ ಗೊತ್ತಾ? ಬರೇ ಹಾಜರಾಗಬಾರದು, ಅವರ ನಂಬಿಕೆಯಲ್ಲಿ ನಿಂತ್ಕೋಬೇಕು. ನೀವು ಅಟೆಂಡ್ ಆಗಬಾರದು ಬರೇ ಸಭೆಗೆ, ನೀವು ಆ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೋಬೇಕು ಪ್ರಿಯರೇ. ಯಾಕೆ ಅನ್ನೋದು ನಾನು ನಿಮಗೆ ಮುಂದಿನ ವಿಷಯಗಳನ್ನು ಹೇಳ್ತೇನೆ. ಒಂದು ಕಡೆ ಸೈತಾನನು ನಮ್ಮ ಜೀವಿತದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಅವನು ಪ್ಲಾನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ಹೆಂಗ್ ಬೀಳಿಸ್ಬೇಕು. ನಮ್ಮನ್ನು ಅವನು ಮುಟ್ಟಬೇಕು ಅಂದ್ರೆ ಅವನು ಮೊದಲು ಮುಟ್ಟುವುದು ಎಲ್ಲಿ ಅಂದ್ರೆ ನಮ್ಮ ನಂಬಿಕೆ, ಫೇತ್. ಹಲ್ಲೆಲೂಯಾ. ಇನ್ನೊಂದು ಕಡೆ ನಮಗೋಸ್ಕರ ಒಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ಪೇತ್ರನ ನಂಬಿಕೆ ಬಿದ್ದು ಹೋಗಬಾರದೆಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ? ನಂಬಿಕೆಯಲ್ಲಿ ಬಿದ್ದು ಹೋಗುವುದು ಅಂದರೆ ಏನು? ನಂಬಿಕೆಯಲ್ಲಿ ಬಿದ್ದು ಹೋಗುವುದು ಅಂದರೆ ಏನು? ನಂಬಿಕೆಯಲ್ಲಿ ಬಿದ್ದು ಹೋಗುವುದು ಅಂದರೆ ಏನು ಅಂದ್ರೆ ಅಪನಂಬಿಕೆಯಲ್ಲಿ ಜೀವಿಸುವುದು, ಅಥವಾ ಡೌಟ್ ಅಲ್ಲಿ ಜೀವಿಸುವುದು, ಸಂಶಯದಲ್ಲಿ ಜೀವಿಸುವುದೇ ನಂಬಿಕೆಯಲ್ಲಿ ಬಿದ್ದು ಹೋಗೋದು. ನೀವು ಹೇಳ್ಬೋದು, ಅಣ್ಣ ನನಗೆ ನಂಬಿಕೆ ಇದೆ, ಅದಕ್ಕೆ ಅಲ್ಲ ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ನನಗೆ ನಂಬಿಕೆ ಇದೆ ಅದಕ್ಕೆ ಅಲ್ಲ ನಾನು ಕೈ ಎತ್ತುತ್ತಾ ಇದ್ದೀನಿ, ನನಗೆ ನಂಬಿಕೆ ಇದೆ ಅದಕ್ಕೆ ಅಲ್ಲ ನಾನು ವಾಕ್ಯ ಕೇಳ್ತಾ ಇದ್ದೀನಿ. ನಂಬಿಕೆ ಎಲ್ಲಿ ನಾವು ನಿಂತುಕೊಳ್ಳೋದು ಎಷ್ಟು ಪ್ರಾಮುಖ್ಯ ಅಂತ ನಮಗೆ ಯೇಸು ಕ್ರಿಸ್ತನು ಈ ವಚನದಿಂದ ಹೇಳ್ತಾ ಇದ್ದಾನೆ. ನೀವು ಬರೇ ಸಭೆಗೆ ಬರುವವರು ಅಲ್ಲ, ಆ ನಂಬಿಕೆಯಲ್ಲಿ ನಿಂತುಕೊಳ್ಳುವವರಾಗಿರಬೇಕು. ನೋಡ್ರಿ, ನಂಬಿಕೆಯಲ್ಲಿ ಬಿದ್ದು ಹೋಗುವುದು ಅರ್ಥ ಏನು ಅಂದ್ರೆ ಅಪನಂಬಿಕೆಯಲ್ಲಿ ಜೀವಿಸುವುದು ಅಥವಾ ಡೌಟ್ ಅಲ್ಲಿ ಜೀವಿಸುವುದು. ಹೇಳ್ರಿ, ಅಪನಂಬಿಕೆ. ಬಹಳ ಜನ ಹೇಗೆ ಸಭೆಗೆ ಬರ್ತಾರೆ ಅಂದ್ರೆ, ಈ ಅದ್ಭುತ ಆದ್ಮೇಲೆ ನಾನು ಯೇಸುವನ್ನು ನಂಬ್ತೇನೆ. ಅವ್ರ ನಂಬಿಕೆ ಯಾವುದರ ಮೇಲೆ? ಬರೀ ಅದ್ಭುತ ಆದ್ಮೇಲೆ ನಂಬಿಕೆ ನಾನು ಮಾಡ್ತೇನೆ. ಆ ರೀತಿಯ ನಂಬಿಕೆ ಬಗ್ಗೆ ಇಲ್ಲಿ ಪೇತ್ರನಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇಲ್ಲ. ಈ ಪೇತ್ರನ ಜೀವಿತದಲ್ಲಿ ಒಂದು ದೊಡ್ಡ ಉದ್ದೇಶ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ಈ ಪೇತ್ರನಿಗೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಬಿದ್ದು ಹೋಗದಂತೆ ನಾನು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಿನ್ನ ನಂಬಿಕೆ ಬಿದ್ದು ಹೋದ್ರೆ ಏನಾಗ್ತದೆ? ವಾಟ್ ಹ್ಯಾಪನ್ ವೆನ್ ಯುವರ್ ಫೇತ್ ವಿಲ್ ಫಾಲ್ ಡೌನ್? ನಿನ್ನ ನಂಬಿಕೆ ಬಿದ್ದು ಹೋದಾಗ ಏನಾಗ್ತದೆ? ಎರಡು ವಿಷಯ ಆಗ್ತದೆ. ನಂಬರ್ 1 ಏನ್ ಗೊತ್ತಾ? ನಿನ್ನ ಆತ್ಮದಲ್ಲಿ ನೀನು ಬಲಹೀನನಾಗ್ತಿ. ಎರಡನೇದಾಗಿ, ನಿನ್ನ ನಂಬಿಕೆ ಬಿದ್ದು ಹೋದಾಗ ನೀನು ಅಪನಂಬಿಕೆಯಲ್ಲಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡ್ತಿ. ಹಲ್ಲೆಲೂಯಾ.
ದೇವರಿಗೆ ಪ್ರಶ್ನೆ ಹಾಕ್ತಿ, ದೇವರ ಮೇಲೆ ಡೌಟ್, ವಾಗ್ದಾನದ ಮೇಲೆ ಡೌಟ್, ಯಾವಾಗ ಆಗ್ತತೆ, ಯಾವಾಗ ಆಗ್ತತೆ ಅದ್ಭುತಗಳು, ಆ ವಿಷಯದ ಮೇಲೆ ಅಪನಂಬಿಕೆಯಲ್ಲಿ ನಾವು ಹೋಗಕ್ಕೆ ಪ್ರಾರಂಭ ಮಾಡ್ತೇವೆ. ಯಾವಾಗ ನಾವು ನಂಬಿಕೆಯಲ್ಲಿ ಬಿದ್ದು ಹೋದಾಗ ಎರಡು ವಿಷಯಗಳಾಗ್ತವೆ. ಒಂದು, ನಿನ್ನ ಆತ್ಮದಲ್ಲಿ ಬಲಹೀನನಾಗ್ತಿ. ಎರಡನೇದು, ನಿನ್ನ ಅಪನಂಬಿಕೆಯಲ್ಲಿ ಜೀವಿಸಕ್ಕೆ ಪ್ರಾರಂಭ ಮಾಡ್ತಿ. ಇನ್ನೊಂದು ವಿಷಯ ಏನು ಅಂದ್ರೆ, ನಿನ್ನ ದೃಷ್ಟಿಯಲ್ಲಿ ನಿನ್ನನ್ನು ನೀನು ಕೆಳಗೆ ನೋಡಿಕೊಳ್ತಿ ಮತ್ತು ದೇವರ ಮೇಲೆ ಪ್ರಶ್ನೆಗಳನ್ನು ನೀನು ಮಾಡಿಕೊಳ್ತಿ. ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಕಣ್ಣು ಮುಂದೆ ತರ್ತೇನೆ ಪ್ರಿಯರೇ. 10 ನಾಯಕರನ್ನು ನಾನು ನಿಮ್ಮ ಮುಂದೆ ತರ್ತೇನೆ. 10 ಲೀಡರ್ಸ್. ಎಲ್ಲ ಹೇಳ್ರಿ, ನಾಯಕರು. ಹಲ್ಲೆಲೂಯಾ. ನಿಮ್ಮ ಮನೆಗೆ ನೀವು ನಾಯಕರು. ಓಕೆ, ಈ ಸಭೆಗೆ ನಾನು ಒಬ್ಬ ನಾಯಕನು. ನಿಮ್ಮ ಕುಟುಂಬಕ್ಕೆ ಗಂಡಂದಿರು, ನಾನು ಲಾಸ್ಟ್ ವೀಕ್ ಹೇಳಿದ ಹಾಗೆ ನಿಮ್ಮ ಮನೆಗೆ ನೀವು ಒಬ್ಬ ಪುರುಷರಾಗಿದ್ದೀರಿ ಮತ್ತು ತಲೆಯಾಗಿದ್ದೀರಿ. ಸೊ ನಾವೆಲ್ಲರೂ ನಾಯಕರಾಗಿದ್ದೇವೆ. ನಮ್ಮ ಕುಟುಂಬಗಳಿಗೆ, ನಮ್ಮ ಒಂದು ಜೀವಿತಕ್ಕೆ, ನಮ್ಮ ಮಕ್ಕಳಿಗೆ ನಾವು ಲೀಡರ್ಸ್ ಆಗಿದ್ದೇವೆ. ಎಲ್ಲ ಹೇಳ್ರಿ, ನಾನು ನಾಯಕ. ಹಲ್ಲೆಲೂಯಾ. ಹೇಳ್ರಿ, ನಾನು ನಾಯಕ. ಯಾರಿಗೆ ನೀನು ನಾಯಕ? ನಿನ್ನ ಮನೆಗೆ ನೀನು ನಾಯಕಳು, ನಿನ್ನ ಕುಟುಂಬಕ್ಕೆ ನೀನು ನಾಯಕಳು. ಈ 10 ಮಂದಿ ನಾಯಕರು ನಾನು ನಿಮ್ಮ ಮುಂದೆ ತರ್ತೇನೆ. ಓಕೆ, ಈ 10 ಮಂದಿ ನಾಯಕರಿಗೆ ಮೋಶೆ ಕರೀತಾನೆ. ಮೋಶೆ ಅಂತ ಒಬ್ಬ ವ್ಯಕ್ತಿ ಇದ್ದ, ಲೀಡರ್, ದೊಡ್ಡ ವ್ಯಕ್ತಿ. ಆತನು 10 ಮಂದಿನ ಕರೀತಾನೆ. 10 ಮಂದಿಗೆ ಕರೆದು, ಹೋಗ್ರಿ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ನೋಡ್ಕೊಂಡು ಬರ್ರಿ ಅಂತ ಕಳಿಸ್ತಾನೆ. ಹಲ್ಲೆಲೂಯಾ. ಈ 10 ಮಂದಿ ಕರೀತಾನೆ. ಒಬ್ಬ ನಾಯಕನು ಮೋಶೆ ಕರೀತಾನೆ, 10 ಜನರ ಹೋಗಿ ಆ ಪಟ್ಟಣ ಹೇಗಿದೆ, ಆ ದೇಶ ಹೇಗಿದೆ ನೋಡ್ಕೊಂಡು ಬರ್ರಿ. ಈ 10 ಮಂದಿ ಹೋಗ್ತಾರೆ ವಾಗ್ದಾನ ದೇಶವನ್ನು ನೋಡಿಕೊಳ್ಳಕ್ಕೆ. ಈ 10 ಮಂದಿ ಹೋಗಿ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಈ 10 ಮಂದಿಯಲ್ಲಿ 8 ಜನ ಒಂದೇ ರಿಪೋರ್ಟ್ ಹೇಳ್ತಾರೆ, 2 ಬೇರೆ ರಿಪೋರ್ಟ್ ಹೇಳ್ತಾರೆ. 8 ಜನ ಸೇಮ್ ಸುದ್ದಿ ಹೇಳ್ತಾರೆ, 2 ಬೇರೆ ಸುದ್ದಿ ಹೇಳ್ತಾರೆ. ಈಗ 8 ಜನ ಹೇಳೋದು ಸರಿನಾ, 2 ಹೇಳೋದು ಸರಿನಾ? ಈಗ ನಮ್ಮ ಮನೆಯಲ್ಲಿ ಅಥವಾ ಸಭೆಯಲ್ಲಿ ನಾವು 60 ಜನ ಇದೀವಿ ಅನ್ಕೊಡ್ರಿ. ಈಗ ಇಲ್ಲಿ ಒಂದು 50-60 ಜನ ಇಲ್ಲಿದ್ದೀವಿ. ಈ 50-60 ಜನದಲ್ಲಿ 45 ಜನ ಹೇಳೋದು ಸರಿನಾ, ಬರೀ 5 ಜನ ಹೇಳೋದು ಸರಿನಾ? ನಾರ್ಮಲಿ ನಾವು ಮೆಜಾರಿಟಿ ಮೇಲೆ ಹೋಗ್ಬಿಡ್ತೀವಿ. ಕರೆಕ್ಟಾ? ನಾವು ಮೆಜಾರಿಟಿ ಮೇಲೆ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಸೊ ಇಲ್ಲಿ 8 ಜನ ಒಂದು ಸುದ್ದಿ ತರ್ತಾರೆ. ಎಲ್ಲಡ್ರಿ, ಸುದ್ದಿ. ಯಾವ ಸುದ್ದಿ ಗೊತ್ತಾ? ಸುದ್ದಿ ಅಂದ್ರೆ ಇಷ್ಟಲ್ಲ ಎಲ್ಲರಿಗೆ. ಸುದ್ದಿಗಳು ಬಹಳ ಇಷ್ಟ ಜನರಿಗೆ. ಹೇಳ್ರಿ, ಸುದ್ದಿ, ರಿಪೋರ್ಟ್. ಹಲ್ಲೆಲೂಯಾ. ಈ 8 ಜನ ಏನು ಸುದ್ದಿ ತಂದ್ರು ಗೊತ್ತಾ? ಆ ದೇಶದಲ್ಲಿ ಹೋಗಿ ನೋಡ್ರಿ. ಆ ದೇಶ ಅಂದ್ರೆ ಏನು ಪಾಸ್ಟರ್ ಹೇಳ್ರಿ ಸ್ವಲ್ಪ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿರ್ತಾನೆ, ನಾನು ಹಾಲು ಜೇನು ಹರಿಯುವ ದೇಶ ನಿನಗೂ ನಿನ್ನ ಪಿತೃಗಳಿಗೂ ಶಾಶ್ವತವಾಗಿ ಕೊಡ್ತೇನೆ. ಓಕೆ, ಅಬ್ರಹಾಮನು ಸತ್ತೋಗ್ತಾನೆ. ಅದಾದ ನಂತರ ಮೋಶೆ ಇಸ್ರಾಯೇಲರನ್ನ ಬಿಡಿಸ್ಕೊಂಡು ಬರಕ್ಕೆ ಐಗುಪ್ತಕ್ಕೆ ಹೋಗ್ತಾನೆ. ಅದಾದ ನಂತರ ಈಗ ಈ ಇಸ್ರಾಯೇಲರು ಅರಣ್ಯದಲ್ಲಿ 40 ವರ್ಷ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ 10 ಜನಗೆ ಲೀಡರ್ಸ್ಗೆ ಕಳಿಸ್ತಾನೆ. ಲೀಡರ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯ. ನಾಯಕರು ಪ್ರಿಯರೇ, ಯಾಕಂದ್ರೆ ಈ ನಾಯಕರು ಹೇಳಿದ್ದೇ ನಂಬ್ತಾರೆ ಅಲ್ಲ. ಸೊ ಈ 10 ಜನ ಹೋಗಿ ದೇಶವನ್ನು ನೋಡ್ಕೊಂಡು ಬಂದಿದ್ದಾರೆ. ಹಾಲು ಜೇನು ಹರಿಯುವ ದೇಶವನ್ನು ನೋಡ್ಕೊಂಡು ಬಂದಿದ್ದಾರೆ. ಅದು ಪ್ರಾಮಿಸ್ ಲ್ಯಾಂಡ್, ವಾಗ್ದಾನದ ದೇಶ. ಹೋಗಿ ನೋಡ್ಕೊಳ್ಳಕ್ಕೆ ಹೋಗಿದ್ದಾರೆ. ಹೋಗಿ ವಾಪಸ್ ಬಂದ ನಂತರ 8 ಜನ ಹೇಳಿದ್ದು ಸುದ್ದಿ ಏನು ಅಂದ್ರೆ, ಮೋಶೆಗೆ ಅದು ತೆಗೆದುಕೊಳ್ಳಕ್ಕೆ ಆಗಲ್ಲ. ಏನಾಯ್ತು ಅಂತ ಕೇಳ್ತಾನೆ ಮೋಶೆ. ಅವಾಗ ಅಲ್ಲಿ ನಮಕ್ಕಿಂತ ಬಲಿಷ್ಠರು ಇದ್ದಾರೆ. ನಾವು ನೋಡಿದ್ರೆ ಅವರು ಮುಂದೆ ಮಿಡತೆಗಳಂಗ ಕಾಣ್ತಿದ್ದೀವಿ. ಚಿಕ್ಕ ಮಿಡತೆ ಹಂಗ ಕಾಣ್ತಿದ್ವಿ. ಅವ್ರ ಮುಂದೆ ನಾವು ಕಾಣ್ತಿದ್ವಿ. ನಮ್ಮಷ್ಟಕ್ಕೆ ನಾವೇ ನೋಡ್ಕೊಂತಿದ್ರೆ ನಾವು ಮಿಡತೆಗಳಂಗ ಕಾಣ್ತಿದೀವಿ. ಈಗ ಮೋಶೆ ಕೇಳ್ತಾನೆ, ಈ 8 ಜನ ಹೇಳಿದ್ದು ಸುದ್ದಿ ಇದು. ಅವರು ನಮಗಿಂತ ಬಲಿಷ್ಠರು. ಆ ದೇಶವನ್ನು ನಾವು ಸ್ವಾಧೀನ ಮಾಡಿಕೊಳ್ಳಕ್ಕೆ ಆಗಲ್ಲ.
ಅಂತ ಇವರು ರಿಪೋರ್ಟ್ ಹೇಳ್ತಿದ್ದಾರೆ. ಇನ್ನು ಇಬ್ಬರಿಗೆ ಕೇಳ್ದ, ಇನ್ನು ಇಬ್ಬರು ಬಂದು ಹೇಳಿದರು, ಯೆಹೋಶುವನು ಕಾಲೇಬನು. ಇವರಿಬ್ಬರು ಬಂದು ಮೋಶೆಗೆ ಹೇಳ್ತಾರೆ, ನಾವು ಆ ದೇಶವನ್ನು ಸ್ವಾಧೀನ ಮಾಡಿಕೋಬಹುದು. ದಿಸ್ ಇಸ್ ಗುಡ್ ರಿಪೋರ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 8 ಜನ ಹೇಳಿದ್ದು ಮಾತಿನ ಮೇಲೆ ನಿರ್ಧಾರ ತೆಗೆದುಕೋಬೇಕಾ ಮೋಶೆ, ಅಥವಾ ಇಬ್ಬರು ಹೇಳಿದ್ದು ಮಾತಿನ ಮೇಲೆ ತೆಗೆದುಕೋಬೇಕಾ? ಈಗ ಪ್ರಶ್ನೆ ನೀವು ಆಲೋಚನೆ ಮಾಡ್ರಿ, ಪ್ರಶ್ನೆ ಕೇಳ್ತೇನೆ, ಎಲ್ಲರೂ ಉತ್ತರ ಹೇಳ್ರಿ. ಯಾಕೆ ಈ 8 ಜನರಿಗೆ ಅವರು ಬಲಿಷ್ಠರಂಗ ಕಂಡಿದ್ದಾರೆ, ಈ ಇಬ್ಬರಿಗೆ ಯಾಕೆ ಅವರು ಕಂಡಿಲ್ಲ? ಸೇಮ್ ಕಣ್ಣು, ದೃಷ್ಟಿ ಅಲ್ಲ, ಪರ್ಸ್ಪೆಕ್ಟಿವ್ ಬೇರೆ, ಬಟ್ ನೋಡುವಂತ ವಿಧಾನ ಬೇರೆ ಬೇರೆ ಇದೆ. ಅವ್ರು ನೋಡಿದ್ದಾರೆ. ಈ 8 ಜನರಿಗೆ ಇವರೆಲ್ಲರೂ ಬಲಿಷ್ಠರು ಕಾಣ್ತಿದ್ದಾರೆ, ಈ ಇಬ್ಬರಿಗೆ ಮಾತ್ರ ನಾವು ಅವ್ರನ್ನ ಒಡೆದು ದೇಶವನ್ನು ತಗೋಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಇವರಿಗೆ, ಈ ಇಬ್ಬರಿಗೆ ಮಾತ್ರ ಪಾಸಿಟಿವ್ ಕಾಣ್ತಾ ಇದೆ, 8 ಜನರಿಗೆ ನೆಗೆಟಿವ್ ಕಾಣ್ತಾ ಇದೆ? ಯಾಕೆ ಹೇಳ್ರಿ? ಈ ಇಬ್ಬರಲ್ಲಿ ಒಂದು ನಂಬಿಕೆಯಲ್ಲಿ ಅವ್ರು ನಿಂತ್ಕೊಂಡಿದ್ರು, ಎರಡನೇದು ವಾಗ್ದಾನದ ಮೇಲೆ ಫೋಕಸ್ ಆಗಿತ್ತು ಅವ್ರಿಗೆ. ನಮ್ಮ ಅಪ್ಪ ಅಜ್ಜಿ ತಾತಗೆ ಏನೇನು ನುಡಿದಿದ್ರು ದೇವರು ಅದು ಕೊಡ್ತಾನೆ, ಅವ್ರು ಯಾರು ಅವರು ಅನ್ನೋ ಛಲ ಅವರಲ್ಲಿತ್ತು ಪ್ರಿಯರೇ. ನೋಡ್ರಿ, ನಂಬಿಕೆಯ ಜನರು ಬಿಟ್ಟು ಕೊಡಲ್ಲ. ನಂಬಿಕೆಯ ಜನರು ಅವರ ದೃಷ್ಟಿಕೋನ ಸರಿಯಾಗಿರ್ತದೆ. ಜನರು ಹೇಳುವುದು ನಿಮ್ಮ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಮನೆ ಕುರಿತು, ಗುಲ್ಬರ್ಗದ ಕುರಿತು, ಕರ್ನಾಟಕದ ಕುರಿತು ಕೇಳಬೇಡ್ರಿ ಸುದ್ದಿಗಳು. ಈಗ ಸುದ್ದಿ ಕೇಳೋದು ಬಿಟ್ಟು ಅಥವಾ ಸುದ್ದಿ ಹೇಳೋದು ಬಿಟ್ಟು ಈಗ ನಾವು ಹೋಗಿ ಸ್ವಾಧೀನ ಮಾಡ್ಕೋಬೇಕು ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ನಿಮಗೆ ಒಂದು ವಾಗ್ದಾನ ಇದೆ, ಎಲ್ಲ ಹೇಳ್ರಿ, ನನಗೆ ಒಂದು ವಾಗ್ದಾನ ಇದೆ, ನನ್ನ ಕುಟುಂಬಕ್ಕೆ ಒಂದು ವಾಗ್ದಾನ ಇದೆ. ಹೇಳ್ರಿ, ನಮ್ಮ ಸಭೆಗೆ ಒಂದು ವಾಗ್ದಾನ ಇದೆ. ಈ ವರ್ಷ ದೇವರು ನಮಗೆ ಏನ್ ಹೇಳಿದ್ದಾನೆ? ದ ಇಯರ್ ಆಫ್ ಎನ್ಲಾರ್ಜ್ಮೆಂಟ್. ಅದು ಆಗೋವರೆಗೂ ನಾವು ಬಿಟ್ಟು ಕೊಡಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಡ್ತೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಬಾಯಿಂದ ಯಾವಾಗ ನೆಗೆಟಿವ್ ಬರ್ತದೆ ಅಂದ್ರೆ ನಂಬಿಕೆಯಲ್ಲಿ ಬಿದ್ದು ಹೋದಾಗ. ನಾನು ಹೇಳಿದೆ 2 ವಿಷಯ ಆಗ್ತದೆ ನಂಬಿಕೆಯಲ್ಲಿ ಬಿದ್ದು ಹೋದಾಗ. ಒಂದು, ನಿನ್ನಲ್ಲಿ ಅಪನಂಬಿಕೆ ಬರ್ತದೆ. ಎರಡನೇದು, ನಾನು ಆತ್ಮದಲ್ಲಿ ಬಲಹೀನರಾಗ್ಬಿಡ್ತೇವೆ, ವೀಕ್ ಆಗ್ಬಿಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಶುವನು ಕಾಲೇಬನು ಏನ್ ಮಾಡಿದ್ರು ಗೊತ್ತಾ? ಅವ್ರ ನಂಬಿಕೆಯಲ್ಲಿ ನಿಂತ್ಕೊಂಡಿದ್ರು ಪ್ರಿಯರೇ. ನಂಬಿಕೆಯಲ್ಲಿ ನಿಂತ್ಕೊಂಡಿದ್ದವರು ಅವರು ಪರಿಸ್ಥಿತಿಗಳನ್ನು ನೋಡಿ ಹೆದರುವುದಿಲ್ಲ, ಅವರು ಪರಿಸ್ಥಿತಿಗಳನ್ನು ಎದುರಿಸಿ ಮುಂದೆ ಹೋಗ್ತಾರೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 8 ಜನ ಹೇಳಿದ್ದು ಅಪನಂಬಿಕೆಯ ಕಾರಣದಿಂದ ಅವರು ಬ್ಯಾಡ್ ರಿಪೋರ್ಟ್ ಹೇಳಿದ್ರು. ಒಳ್ಳೆಯ ಸುದ್ದಿ ತಂದಿದ್ರು ನಂಬಿಕೆಯ ಕಾರಣದಿಂದ. ಈಗ ನಾನು ಒಬ್ಬ ವ್ಯಕ್ತಿ ಹತ್ರ ಬರ್ತೇನೆ, ಯೆಹೋಶುವನು ಕಾಲೇಬನು. ಹೇಳ್ರಿ, ಯೆಹೋಶುವನು ಕಾಲೇಬನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯಲ್ಲಿ ನಿಂತುಕೊಂಡಿದ್ದವರು ಏನ್ ಕೇಳ್ತಾರೆ ನೋಡ್ರಿ. ಜನವರಿ 1ನೇ ತಾರೀಕು ರಾತ್ರಿ ನಾವು ವಾಕ್ಯವನ್ನು ಕೇಳಿದ್ದೇವೆ. ಕೀರ್ತನೆಗಳು 2ನೇ ಅಧ್ಯಾಯ 8ನೇ ವಾಕ್ಯ ಏನ್ ಹೇಳ್ತದೆ? ನೀನು ಕೇಳಿಕೊಳ್ಳುವುದಾದ್ರೆ ನಾನು ದೇಶಗಳು ನಿನಗೆ ಕೊಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಈ ಯೆಹೋಶುವನು ಈ ಕಾಲೇಬನು ಏನ್ ಕೇಳ್ತಾರೆ? ಈಗ ಸಮಯ ಕಾಲ ಬೇರೆ ಆಯಿತು. 8 ಜನ ರಿಪೋರ್ಟ್ ಹೇಳಿದ್ದು ಬೇರೆ, ಇಬ್ಬರು ಹೇಳಿದ್ದು ರಿಪೋರ್ಟ್ ಮೇಲೆ ಮೋಶೆ ಡಿಸಿಷನ್ ಮಾಡ್ತಾನೆ, ಯೆಹೋಶುವನನ್ನು ಅಭಿಷೇಕಿಸ್ತಾನೆ, ಯೆಹೋಶುವನನ್ನು ನಾಯಕನಾಗಿ ಮಾಡ್ತಾನೆ. ಈಗ ಮೋಶೆ ಸತ್ತ ನಂತರ ದೇವರು ವಾಗ್ದಾನ ಮಾಡಿರ್ತಾನೆ 2.5 ಗೋತ್ರಕ್ಕೆ ವಾಗ್ದಾನ ಮಾಡಿರ್ತಾನೆ. ಏನ್ ವಾಗ್ದಾನ ಮಾಡಿರ್ತಾನೆ ಅಂದ್ರೆ, ನಾನು ಅಬ್ರಹಾಮನಿಗೆ ಇಸಾಕನಿಗೆ ವಾಗ್ದಾನ ಮಾಡಿದ ದೇಶ ನಾನು ಕೊಡುತ್ತೇನೆ ಅಂತ ಹೇಳಿದ್ದೇನೆ, ನೀವು ಅದನ್ನು ನೆನಪು ಮಾಡಿಕೊಳ್ಳಿರಿ ಅಂತ ಯೆಹೋಶುವನ ಪುಸ್ತಕದಲ್ಲಿ ನೆನಪು ಮಾಡುತ್ತಾನೆ ದೇವರು ಯೆಹೋಶುವನಿಗೆ, ಇಸ್ರಾಯೇಲ್ ದೇಶಕ್ಕೆ ಮತ್ತು 2.5 ಗೋತ್ರಕ್ಕೆ. ಮತ್ತು ಈ 2.5 ಗೋತ್ರದಿಂದ ಬಂದವನು ನಾವು ನೋಡುತ್ತೇವೆ ಕಾಲೇಬನು. ಯೆಹೋಶುವನಿಗೆ ಏನ್ ಕೇಳ್ತಾನೆ? ಯೆಹೋಶುವನು ನಾಯಕನಾದ್ಮೇಲೆ
ಕಾಲೇಬನು ಬಂದು ಯೆಹೋಶುವನಿಗೆ ಏನು ಕೇಳ್ತಾನೆ ನಾವು ನೋಡೋಣ ಪ್ರಿಯರೇ. ಈ ಕಾಲೇಬನು ಬಂದು ಯೆಹೋಶುವನಿಗೆ ಕೇಳ್ತಾನೆ. ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ, ಜಾಷುವಾ ಚಾಪ್ಟರ್ 14 ವರ್ಸ್ 9 ಇಂದ ನಾವು ಓದಿಕೊಳ್ಳೋಣ. ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಆ ದಿನದಲ್ಲಿ ಮೋಶೆಯು ನನಗೆ, ನೀನು ನನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸಿದರಿಂದ ನಿನ್ನ ಕಾಲು ತುಳಿಯುವ ದೇಶವು ನಿನಗೂ ನಿನ್ನ ಮಕ್ಕಳಿಗೂ ಎಂದೆಂದಿಗೂ ಬಾಧ್ಯವಾಗಿರುವುದೆಂದು ಆಣೆ ಇಟ್ಟು ಹೇಳಿದನು. ಈಗ 10ನೇ ವಚನ. ಇಗೋ ಕರ್ತನು ಮೋಶೆಗೆ ಈ ವಾಕ್ಯವನ್ನು ಹೇಳಿದ್ದನಿಂದ ಇಸ್ರಾಯೇಲ್ ಮಕ್ಕಳು ಅರಣ್ಯದಲ್ಲಿ ಸಂಚರಿಸಿದ 45 ವರ್ಷ ಕರ್ತನು ಹೇಳಿದ ಹಾಗೆ ನನ್ನನ್ನು ಜೀವದಿಂದ ಇಟ್ಟಿದ್ದಾನೆ. ಇಗೋ ನಾನು ಇಂದು 85 ವರ್ಷ ಪ್ರಾಯದವನಾಗಿದ್ದೇನೆ. ಇದು ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಕಾಲೇಬನು ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ಕಾಲೇಬನು ಹೇಳ್ತಾ ಇದ್ದಾನೆ. ಯೆಹೋಶುವನ ಜೊತೆ ಸಂಭಾಷಣೆ ಆಗ್ತಾ ಇದೆ. 85 ವರ್ಷ ಪ್ರಾಯಸ್ಥನಾಗಿದ್ದೇನೆ. ಮೋಶೆ ನನ್ನನ್ನು ಕಳುಹಿಸಿದ ದಿವಸದಲ್ಲಿ ನಾನು ಹೇಗೆ ಬಲವಾಗಿದ್ದೇನೋ ಹಾಗೆ ಇದುವರೆಗೂ ಬಲವಾಗಿದ್ದೇನೆ. 85 ವರ್ಷದಲ್ಲಿ ನಾನು ಇದ್ದೇನೆ. ಈಗ ಮೋಶೆ ನನಗೆ ಯಾವಾಗ ಕಳಿಸ್ದಲ್ಲ, ಮೋಶೆ ಆತನ್ನ ಕಳಿಸಿದಾಗ ಯವನಸ್ಥನು ಕಾಲೇಬನು. ಈ 10 ಮಂದಿ ಹೋದ್ರಲ್ಲ, ಆ ಟೈಮಲ್ಲಿ ಮೋಶೆ ಕಳಿಸಿದಾಗ ಕಾಲೇಬನು ಹೇಗೆ ಬಲವಾಗಿದ್ದ, ಯಾವ ರಿಪೋರ್ಟ್ ತೆಗೆದುಕೊಂಡು ಬಂದ, ಯಾವ ಪಾಸಿಟಿವ್ ಮೈಂಡ್ ಸೆಟ್ ಇತ್ತು, ಅದೇ ಮೈಂಡ್ ಸೆಟ್ ಕಾಲೇಬನಿಗೆ 85 ವರ್ಷದಲ್ಲಿ ಕೂಡ ಅದೇ ಬಲ ಇದೆ, ಅದೇ ಆಲೋಚನೆ ಇದೆ. ಹೇಳ್ರಿ, ಬಲ ಬಲ. ಹಲ್ಲೆಲೂಯಾ. ಸೈತಾನನು ನಮ್ಮನ್ನು ಎಲ್ಲಿ ಬೀಳಿಸ್ತಾನೆ ಗೊತ್ತಾ? ಪುರುಷರು ಕೇಳಿಸ್ಕೊಳ್ರಿ, ಸೈತಾನನು ನಮ್ಮನ್ನು ಎಲ್ಲಿ ಬೀಳಿಸ್ತಾನೆ ಗೊತ್ತಾ? ನಾವು ನಂಬಿಕೆಯಲ್ಲಿ ನಿಂತ್ಕೋಬಾರದು, ಅಲ್ಲಿ ನಮ್ಮನ್ನು ಬೀಳಿಸ್ತಾನೆ. ಯಾಕಂದ್ರೆ ನಾವು ನಂಬಿಕೆಯಲ್ಲಿ ನಿಂತ್ಕೊಂಡ್ರೆ ನಾವು ಏನಾದರೂ ಮಾಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ಎಂದಿಗೂ ಮುದುಕರಾಗಲ್ಲ ಪ್ರಿಯರೇ. ನಂಬೋರೆಲ್ಲರೂ ಆಮೇಲೆ ಹೇಳ್ರಿ. 85 ವರ್ಷದಲ್ಲಿ ಕೂಡ ನಮ್ಮ ಕಾಲೇಬನು ಯಾವ ವಯಸ್ಸಲ್ಲಿ ಅವನು ಕಳಿಸಲ್ಪಟ್ಟಿದ್ದ ಅದೇ ಬಲ ಅವನಲ್ಲಿ ಇತ್ತಂತ. ಸೇಮ್ ಎನರ್ಜಿ. ಹೇಳ್ರಿ, ಸೇಮ್ ಬಲ. ಹಲ್ಲೆಲೂಯಾ. ಯಾರು ನಂಬಿಕೆಯಲ್ಲಿ ನಿಂತುಕೊಳ್ತಾರೋ ಅವರು ಬಲಹೀನರಾಗಲ್ಲ ಪ್ರಿಯರೇ, ಅವರು ಬಲವಾಗಿರ್ತಾರೆ. ಕಾಲೇಬನು ಯೆಹೋಶುವನಿಗೆ ಅದೇ ಹೇಳ್ತಾ ಇದ್ದಾನೆ, ಇನ್ನೂ ನನಗೆ ಬಲ ಇದೆ. ಹಲ್ಲೆಲೂಯಾ. ಈಗ ನೋಡ್ರಿ, ಆ ಬಲದಿಂದ ಆತನ ಏನು ಕೇಳ್ತಾ ಇದ್ದಾನೆ ನೋಡೋಣ. ಆದದರಿಂದ 12ನೇ ವಚನ. ಆದದರಿಂದ ಕರ್ತನು ಆ ದಿವಸದಲ್ಲಿ ಹೇಳಿದ ಈ ಬೆಟ್ಟವನ್ನು ಈಗ ನನಗೆ ಕೊಡು, ಯಾಕಂದರೆ ಅಲ್ಲಿ ಅನಾಕ್ಯರು ಇದ್ದಾರೆಂದು ಗೋಡೆಗಳುಳ್ಳ ದೊಡ್ಡ ಪಟ್ಟಣಗಳುಂಟೆಂದು ನೀನು ಆ ದಿನದಲ್ಲಿ ಕೇಳಿದ್ದಿ. ಜಾಗ್ರತೆ ಕೇಳಿಸ್ಕೊಡ್ರಿ. ಈ 10 ಜನದಲ್ಲಿ 8 ಜನ ರಿಪೋರ್ಟ್ ಹೇಳಿದ್ದು ನಮ್ಮ ಕಾಲೇಬನು ಮರೆತು ಹೋಗಿಲ್ಲ. ಕಾಲೇಬನು ಯೆಹೋಶುವನು ಹೋಗಿ ಒಳ್ಳೆ ಸುದ್ದಿ ತಂದ್ರು. ಬಟ್ ಕಾಲೇಬನು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಾ ಆ ಟೈಮಲ್ಲಿ ಏನಂತ ಹೇಳಿದ್ರು? ಆ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಬಲವಂತರಿದ್ದಾರೆ, ಅನಾಕ್ಯರಿದ್ದಾರೆ, ಅವರು ಬಲಿಷ್ಠರು, ಅವ್ರನ್ನ ಸ್ವಾಧೀನ ಮಾಡಿಕೊಳ್ಳಕ್ಕಾಗಲ್ಲ, ಅವ್ರನ್ನ ಬಿಟ್ಟು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳಕ್ಕಾಗಲ್ಲ. ಬಟ್ ನನಗೆ ಯೆಹೋಶುವನೇ ಆ ಬೆಟ್ಟವನ್ನು ಕೊಡು ನನಗೆ. ಹಲ್ಲೆಲೂಯಾ. ಆ ಬೆಟ್ಟ ನನಗೆ ಕೊಡು ಅಂದ್ರೆ ಯೆಹೋಶುವನು, ಕಾಲೇಬನು ಬೆಟ್ಟವನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕಾಲೇಬ್ ಈಸ್ ಆಸ್ಕಿಂಗ್ ಮೌಂಟನ್. ನಂಬಿಕೆಯಲ್ಲಿರುವ ಜನರು ಬೆಟ್ಟಗಳನ್ನು ಕೇಳ್ತಾರೆ, ಸಣ್ಣದು ಕೇಳಲ್ಲ ಅವರು. ಆ ಬೆಟ್ಟದ ಹತ್ತಿರ ಯಾರಿದ್ದಾರೆ ಗೊತ್ತಾ? ಅನಾಕ್ಯರು ಇದ್ದಾರೆ, ಅಂದ್ರೆ ಬಲಿಷ್ಠರು ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೀವೇನು ಕೇಳ್ತಾ ಇದ್ದೀರಿ ದೇವರಿಗೆ? ನಿಮ್ಮ ಬೆಟ್ಟ ಏನು? ಬೆಟ್ಟ ಅಂತ ಹೇಳ್ತಾ ಇರುವಾಗ ಬಹುಶಃ ಕೆಲವ್ರ ಜೀವಿತದಲ್ಲಿ ಪ್ರಮೋಷನ್ಸ್ ಇರಬಹುದು. ಪ್ರಮೋಷನ್, ನೀವು ಯಾವ ಪ್ರಮೋಷನ್ ಕೇಳ್ತಾ ಇದ್ದೀರಿ ದೇವರಿಗೆ?
ನೀವು ಯಾವ ಹಣವನ್ನು ಕೇಳ್ತಾ ಇದ್ದೀರಿ, ಯಾವ ಕೆಲವರು ವಿಷಯದಲ್ಲಿ ಬೆಟ್ಟ ಏನು ಅಂದ್ರೆ ಆರೋಗ್ಯದ ವಿಷಯ. ಆರೋಗ್ಯ ಕೇಳ್ತಾ ಇದ್ದೀರಾ, ಕೇಳ್ರಿ ದೇವರಿಗೆ, ದೇವರೇ ನನಗೆ ನೀನು ಈ ಆರೋಗ್ಯ ಕೊಡು, ದೇವರೇ ನನಗೆ ಈ ಪ್ರಮೋಷನ್ ಕೊಡು, ದೇವರೇ ನನಗೆ ಈ ಉದ್ಯೋಗ ಕೊಡು, ದೇವರೇ ನನಗೆ ಈ ಜಾಬ್ ಕೊಡು, ದೇವರೇ ನನಗೆ ಆತ್ಮಿಕವಾದ ಹುಡುಗನನ್ನು ಕೊಡು, ಆತ್ಮಿಕವಾದ ಹುಡುಗಿಯನ್ನು ಕೊಡು, ದೇವರೇ ನನಗೆ ಆಸ್ತಿ ಕೊಡು, ದೇವರೇ ನನಗೆ ಈ ಸ್ಥಳ ಕೊಡು. ನೀವು ಯಾವ ಬೆಟ್ಟ ಕೇಳ್ತಾ ಇದ್ದೀರಿ? ಹಾಲೆಲೂಯಾ, ಹಾಲೆಲೂಯಾ. ಬಹಳ ಜನ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ. ಅದು ನಾನು ನಂಬಲ್ಲ. ವಾಕ್ಯ ಇದ್ದಷ್ಟು ಕಾಲು ಚಾಚಬೇಕು, ವಾಗ್ದಾನ ಇದ್ದಷ್ಟು ಕಾಲು ಚಾಚಬೇಕು, ವಾಗ್ದಾನ ಇದ್ದಷ್ಟು ಕೇಳಬೇಕು ದೇವರಿಗೆ. ಕಾಲೇಬನು ಏನ್ ಕೇಳ್ತಾ ಇದ್ದಾನೆ ಗೊತ್ತಾ? ವಾಗ್ದಾನ ಮಾಡಿದ ಸ್ಥಳವನ್ನು ಕೇಳ್ತಾ ಇದ್ದಾನೆ, ಹಕ್ಕಿಂದ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ದೇವರಿಗೆ ಕೇಳ್ತಾ ಇರುವಾಗ ಏನೋ ಸುಮ್ಮನೆ ದೇವರಿಗೆ ಕೇಳ್ತಾ ಇದ್ದೇವ್ರೆ, ಸಕ್ಕರೆ ಕೊಡು, ಉಪ್ಪು ಕೊಡು, ಖಾರ ಕೊಡು ಹಂಗೆ ಕೇಳಬೇಡ್ರಿ ದೇವರಿಗೆ. ದೇವರೇ 100 ರೂಪಾಯಿ ಕೊಡು, ದೇವರೇ 10,000 ಕೊಡು. ದೇವರಿಗೆ ಕೇಳ್ರಿ, ಲಕ್ಷಗಳು ಕೊಡ್ತಾನೆ. ದೇವರಿಗೆ ಕೇಳ್ರಿ, ಪಟ್ಟಣಗಳು ಕೊಡ್ತಾನೆ. ದೇವರಿಗೆ ಕೇಳ್ರಿ, ಗುಡ್ಡಗಳನ್ನು ಕೊಡುತ್ತಾನೆ. ದೇವರಿಗೆ ಕೇಳ್ರಿ, ದೇವರು ನಿಮಗೆ ನಿಮ್ಮ ಕೈಗೆ ಸ್ವಾಧೀನ ಮಾಡಿಕೊಳ್ಳೋದಕ್ಕಾಗಿ ಶಕ್ತಿಯನ್ನು ಕೊಡುತ್ತಾನೆ. ನಿಮ್ಮ ಬಗಲಿಗಿರೋ ಹೇಳ್ರಿ, ದೇವರಿಗೆ ಕೇಳ್ರಿ. ನೀನು ಕೇಳಿದ್ರೆ ಕೊಡ್ತಾನೆ ದೇವರು. ಹಲ್ಲೆಲೂಯಾ. ಮತ್ತಾಯ 7:7ನೇ ವಚನ ಏನ್ ಹೇಳ್ತದೆ? ಕೇಳಿರಿ, ಕೊಡಲ್ಪಡುವುದು. ಕೇಳುವ ಪ್ರತಿಯೊಬ್ಬನು ಹೊಂದುತ್ತಾನಂತ. ಹಲ್ಲೆಲೂಯಾ. ನೀನು ಹೋಟೆಲ್ಗೆ ಹೋದಾಗ ಇಡ್ಲಿ ಸಾಂಬಾರ್ ಕೇಳಿದ್ರೆ ವೇಟರ್ಗೆ ಇಡ್ಲಿ ಸಾಂಬಾರ್ ಕೊಡ್ತಾನೆ. ಬೇರೆಯವನು ಅಲ್ಲಿ ಮಸಾಲ ದೋಸೆ ತಿಂತಾ ಇರ್ತಾನೆ, ನನಗೆ ಯಾಕೆ ಇಡ್ಲಿ ಸಾಂಬಾರ್ ಕೊಟ್ಟಿ ಅಂತ ವೇಟರ್ಗೆ ಕೇಳಿದ್ರೆ ವೇಟರ್ ಏನ್ ಹೇಳ್ತಾನೆ ಗೊತ್ತಾ? ನೀನು ಕೇಳಿದ್ದು ಕೊಟ್ಟಿನಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರು ಎಲ್ಲಿದ್ದಾರೆ ಅಲ್ಲಿದ್ದಾರೆ, ನಾವು ಎಲ್ಲೋ ಹೋಗ್ತಾ ಇದ್ದೇವೆ. ಆತ್ಮದಲ್ಲಿ ಬಲಹೀನರು, ಬರೇ ಗುಣಗುಟ್ಟುವವರು, ನೆಗೆಟಿವ್ ಮಾತಾಡೋರು, ನೆಗೆಟಿವ್ ರಿಪೋರ್ಟ್ ಹೇಳೋರು, ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳೋರು ಎಲ್ಲಿರ್ತಾರೆ ಅಲ್ಲಿರ್ತಾರೆ. ನಾವು ಹಿಂತಿರುಗಿ ನೋಡಿದ್ರೆ ಅರೆ ಕಾಣ್ತಾ ಇಲ್ಲಲ್ಲ ಅವರು ನಮಗೆ. ನಿಮ್ಗೆ ಗೊತ್ತಾ, ನೆಗೆಟಿವ್ ಹೇಳುವವರು ಅವ್ರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅವ್ರ ಜೀವಿತದಲ್ಲಿ ಮೇಲೆ ಹೋಗಲ್ಲ, ಅವ್ರು ಏನು ಸಾಧಿಸಲ್ಲ ಪ್ರಿಯರೇ. ಬಟ್ ನಮ್ಮ ಕಾಲೇಬನ್ ನೋಡ್ರಿ, ಗುಡ್ ರಿಪೋರ್ಟ್ ತಂದವನು ಏನ್ ಕೇಳ್ತಾ ಇದ್ದಾನೆ ಗೊತ್ತಾ? ಈಗ ನನಗೆ ಬಲಿಷ್ಠವಾದ ಇರುವ ಅನಾಕ್ಯರು ಇರುವಂತ ದೇಶ, ಆ ಪಟ್ಟಣ ನನಗೆ ಕೊಡು ಅಂತ ಹೇಳ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಬೆಟ್ಟ ಏನು? ವಾಟ್ ಈಸ್ ಯುವರ್ ಮೌಂಟನ್? ನಿಮ್ಮ ಬೆಟ್ಟ ಏನು? ಯಾವ ಬೆಟ್ಟ? ಮದುವೆ ಕೇಳ್ತಾ ಇದ್ದೀರಾ? ಕೇಳ್ರಿ. ಜಾಬ್ ಪ್ರಮೋಷನ್ ಕೇಳ್ತಾ ಇದ್ದೀರಾ? ಕೇಳ್ರಿ. ಕೇಳೋದು ತಪ್ಪಲ್ಲ ಪ್ರಿಯರೇ. ಕಾಲೇಬನು ಬೆಟ್ಟವನ್ನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾರ್ಪಡಿಸುವುದೇ ದೇವರ ವಾಕ್ಯ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೆಟ್ಟವನ್ನು ಕೇಳ್ತಾ ಇದ್ದೇವೆ ದೇವರಿಗೆ. ಕಾಲೇಬನು ಬೆಟ್ಟವನ್ನು ಕೇಳ್ದ, ಸಣ್ಣದು ಕೇಳಿಲ್ಲ. ಎಂತ ಬೆಟ್ಟ ಕೇಳ್ದ ಗೊತ್ತಾ? ಸುತ್ತಮುತ್ತ ಅಲ್ಲಿ ಅನಾಕ್ಯರು ಬಲಿಷ್ಠರಿದ್ದಾರೆ. हालेलुया। शत्रु कहाँ है भाई? मेरे अगल बाजू में सभी। शत्रु के बीच में जो है उसको ही हम पूछना, उसको ही हम कब्जा करना है। हालेलुया। ಬ್ರದರ್ ಇಲ್ಲೆಲ್ಲ ಆಗಲ್ಲ ಬ್ರದರ್, ಇದು ಕಠಿಣ ಪ್ಲೇಸ್ ಬ್ರದರ್, ಇದೆಲ್ಲ ಆಗಲ್ಲ ಬ್ರದರ್, ಇವೆಲ್ಲ ಅವಾಗ ಬ್ರದರ್ ಯಾರು ಹೇಳಿದ್ರು? ವಾಕ್ಯ ಹೇಳ್ತತೆ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಆತನು ಆ ವಾಗ್ದಾನ ನೆರವೇರಿಸ್ತಾನೆ. ದೇವರು ನಂಬಿಗಸ್ತನಾದ ಮೇಲೆ ನನಗೆ ಕೇಳಕ್ಕೆ ನನಗೆ ನಿಮಗೆ ಧೈರ್ಯ ಇರಬೇಕು, ಹಕ್ಕಿದೆ ಪ್ರಿಯರೇ ನಮಗೆ. ಹಾಲೆಲೂಯಾ. ಯೇಸು ಸ್ವಾಮಿ ಹೇಳಿದ, ಹೋಗ್ರಿ ಲೋಕದ ಕಟ್ಟ ಕಡೆಗೆ ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ಯಾರು ಹೇಳಿದ್ದು ಈ ಮಾತು? ಬಿಷಪ್ ಅಲ್ಲ, ರೆವರೆಂಟ್ ಅಲ್ಲ, ಹೇಳಿದ್ದು ಯೇಸು ಕ್ರಿಸ್ತನು. ಒಂದು ಸಂಸ್ಥೆಯಿಂದ ಸೇವೆ ಪ್ರಾರಂಭ ಆಗಿಲ್ಲ, ಸಭೆ ಪ್ರಾರಂಭ ಆಗಿಲ್ಲ, ಯೇಸು ಕ್ರಿಸ್ತನಿಂದ ಸಭೆ ಪ್ರಾರಂಭ ಆಯಿತು. ಹಾಲೆಲೂಯಾ, ಹಾಲೆಲೂಯಾ. ಶಿಲುಬೆ ಮೇಲೆ ಸತ್ತು ಹೋಗಿದ್ದು ನನ್ನ ಯೇಸು ಕ್ರಿಸ್ತನು, ನನ್ನ ಯೇಸು, ನಿಮ್ಮ ಯೇಸು. ಅಂದ್ರೆ ಈ ಪಟ್ಟಣಕ್ಕಾಗಿ ಯೇಸು ರಕ್ತ ಸುರಿಸಿದ್ದಾನೆ, ವಾಗ್ದಾನ ಕೊಟ್ಟಿದ್ದಾನೆ, ಪ್ರವಾದನೆ ಕೊಟ್ಟಿದ್ದಾನೆ. ನೀನು ಕೇಳಿಕೊಂಡ್ರೆ ದೇಶಗಳು ಕೊಡುತ್ತೇನೆ. ಬ್ಯಾಡ್ ರಿಪೋರ್ಟ್ ಹೇಳಿದವರು ಎಲ್ಲಿದ್ದಾರೆ ಅಂದ್ರೆ ಸತ್ತೋಗ್ಬಿಟ್ರು ಅವರು, ಕಂಡೇ ಇಲ್ಲ ಅವರು. ಇಲ್ಲಿ ಬರೋ ಅಷ್ಟರೊಳಗಡೆ ಅವ್ರು ಇಲ್ಲ, ಅವರು ಕಾಂಡೇ ಇಲ್ಲ ಅವರು. ನನ್ನ ಹಾಲೆಲೂಯಾ. ಚಿಂತೆ ಮಾಡಬೇಡ್ರಿ, ನಿಮಗೆ ಯಾರು ನಿಮ್ಮ ಬಗ್ಗೆ ಯಾರೋ ಏನೋ ಹೇಳ್ತಿದ್ದಾರೆ, ನಿಮ್ಮ ಬಗ್ಗೆ
ಅವ್ರನ್ನ ನೀವು ಕಾಣಲ್ಲ. ಆಮೇಲೆ ಅವ್ರನ್ನ ನೀವು ಕಾಣಲ್ಲ. ನಿಮ್ಮ ಬಗ್ಲಿಗಿರೋ ಹೇಳ್ರಿ, ನೀವು ಅವ್ರನ್ನ ಕಾಣಲ್ಲ. ಯಾಕೆ ಗೊತ್ತಾ? ನೀವೆಲ್ಲೋ ಹೋಗ್ಬಿಟ್ಟಿರ್ತೀರಿ. ಇಸ್ ದ ಲಾರ್ಡ್. ಯಾರು ನಂಬಿಕೆಯಲ್ಲಿ ನಿಂತುಕೊಳ್ತಾರೆ ಅವರು ವಾಗ್ದಾನ ಮಾಡಿದಂತ ಸ್ಥಳಗಳನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಕಾಲೇಬನು ಬೆಟ್ಟವನ್ನು ಕೇಳಿದ. ಪ್ರಿಯರೇ, ನಿಮ್ ಬೆಟ್ಟ ಏನು? ನೀವು ಕೇಳ್ರಿ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಬೆಟ್ಟಗಳು ಸ್ವಲ್ಪ ವಿಶೇಷವಾದದ್ದು ಪ್ರಿಯರೇ. ಎಲ್ಲೆಲ್ಲಿ ಬೆಟ್ಟಗಳಿದಾವಲ್ಲ, ಮೌಂಟನ್ಸ್, ಸ್ವಲ್ಪ ವಿಶೇಷವಾದದ್ದು. ಇನ್ನೊಂದು ಬೆಟ್ಟ ನಾನು ತೋರಿಸ್ತೇನೆ ನಿಮಗೆ. ಮ್ಯಾಥ್ಯೂ 21:21. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ನಂಬಿಕೆ ಇದ್ದು ಮತ್ತು ಸಂದೇಹ ಪಡದೆ ಈ ಅಂಜೂರದ ಮರಕ್ಕೆ ಮಾಡಿದಂತೆ ಮಾಡುವುದಲ್ಲದೆ ನೀವು ಈ ಬೆಟ್ಟಕ್ಕೆ, ಈ ಗುಡ್ಡಕ್ಕೆ, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ಹಲ್ಲೆಲೂಯಾ. ಫೇತ್ ಮೂವ್ಸ್ ಮೌಂಟನ್ಸ್. ಅಲ್ಲ, ನಂಬಿಕೆ ಬೆಟ್ಟಗಳನ್ನು ಕದಲಿಸ್ತದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯಿಂದ ಬೆಟ್ಟಗಳನ್ನು ನಾವು ಸ್ವಾಧೀನ ಮಾಡ್ಕೋಬಹುದು, ನಂಬಿಕೆಯಿಂದ ಬೆಟ್ಟಗಳನ್ನು ಕದಲಿಸಬಹುದು. ಆಮೆನ್. ಹಲ್ಲೆಲೂಯಾ. ಆ ಬೆಟ್ಟಕ್ಕೆ ನಾವು ಬರುವುದಾದ್ರೆ, ಕಾಲೇಬನು ಕೇಳಿದಂತ ಬೆಟ್ಟ ಅದು ವಾಗ್ದಾನದ ಬೆಟ್ಟ, ವಾಗ್ದಾನದ ಸ್ಥಳ. ಆದರೆ ಇಲ್ಲಿ ಯಾವ ಬೆಟ್ಟ ಗೊತ್ತಾ? ಅದು ಸಮಸ್ಯೆಯ ಬೆಟ್ಟ, ಕಷ್ಟದ ಬೆಟ್ಟ, ಕಣ್ಣೀರಿನ ಬೆಟ್ಟ, ಸವಾಲಿನ ಬೆಟ್ಟಕ್ಕೆ ನೀನು ಮಾತಾಡಬಹುದು. ಬೆಟ್ಟಗಳನ್ನು ನಾವು ಸ್ವಾಧೀನ ಮಾಡಿಕೋಬಹುದು, ಬೆಟ್ಟಗಳನ್ನು ಕದಲಿಸಬಹುದು ನಂಬಿಕೆಯಿಂದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಬೆಟ್ಟಗಳು ನಿಮ್ಮ ಕಣ್ಣು ಮುಂದೆ ಇದೆ? ಯಾವ ಬೆಟ್ಟಗಳು ನಿಮ್ಮ ಕಣ್ಣು ಮುಂದೆ ಇದೆ? ಆ ಬೆಟ್ಟಗಳನ್ನು ನೀವು ಕದಲಿಸುವಂತ ಶಕ್ತಿ ನಿಮ್ಮ ಒಳಗಡೆ ಇರುವ ನಂಬಿಕೆಯಲ್ಲಿ ಮಾತ್ರ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಏನೋ ಕದಲಿಸಲ್ಪಡುವ ಸಮಯ ಬರ್ತಾ ಇದೆ. ನಿಮ್ಮ ಜೀವಿತದಲ್ಲಿ ಏನೋ ಮೂವ್ ಆಗುವ ಸಮಯ ಬರ್ತಾ ಇದೆ. ಹಲ್ಲೆಲೂಯಾ. ನಮ್ಮವರೆಲ್ಲ ಗಟ್ಟಿಯಾಗಿ ಆಮೇನ್. ಹಲ್ಲೆಲೂಯಾ. ನೀನು ಬೆಟ್ಟಗಳನ್ನು ಸ್ವಾಧೀನ ಮಾಡಿಕೋಬಹುದು, ನೀನು ಬೆಟ್ಟಗಳನ್ನು ಕದಲಿಸಬಹುದು. ಯಾವ ಬೆಟ್ಟ ನಿನ್ನ ಮುಂದೆ ಇದೆ, ಯಾವ ಬೆಟ್ಟ ನಿನ್ನ ಮುಂದೆ ಇದೆ, ನಿನ್ನ ಬಾಯಿ ತೆಗೆದು ಹೇಳು, ಆ ಬೆಟ್ಟಕ್ಕೆ ಇಲ್ಲಿಂದ ಕಿತ್ಕೊಂಡು ಹೋಗು, ಅಲ್ಲಿ ಹೋಗ್ತದೆ. ಆಮೇನ್. ಹಲ್ಲೆಲೂಯಾ. ಈಗ ಸಮಯ ಬದಲಾಗಕ್ಕಿದೆ ಪ್ರಿಯರೇ. ಜೀವ ಮರಣ ನಮ್ಮ ನಾಲಿಗೆಯಲ್ಲಿದೆ. ನಾವು ನಮ್ಮ ಪರಿಸ್ಥಿತಿ ಮೇಲೆ ಮಾತನಾಡೋಣ. ನಾವು ಬಾಯಿ ತೆಗೆದು ನಮ್ಮ ಬೆಟ್ಟಗಳಿಗೆ ಮಾತನಾಡೋಣ. ಆಮೆನ್. ಹಲ್ಲೆಲೂಯಾ. ನಾವು ಈ ವರ್ಷದಲ್ಲಿ ಎನ್ಲಾರ್ಜ್ ಆಗಕ್ಕಿದ್ದೇವೆ. ಹೇಗೆ ಗೊತ್ತಾ? ಫೋಕಸ್, ಫಾಲೋ ಅಂಡ್ ಫೇತ್. ಈ ಮೂರು ಮಾಡಿ ನಾವು ವಿಸ್ತಾರಗೊಳ್ಳುತ್ತೇವೆ ಪ್ರಿಯರೇ.